ಓಂ ಶಾಂತಿ. ಇಂದಿನ ಮುರಳಿಯ ದಿನಾಂಕ 4/7/2024 ಪ್ರಾತಃ ಮುರಳಿ. ಓಂ ಶಾಂತಿ. ಬಾಪ್ತಾದ ಮಧುಬನ. ಮಧುರ ಮಕ್ಕಳೇ, ಸಹೋದರ ಸಹೋದರಿಯ ಪರವೆಯಿಂದಲೂ ಹೊರಬಂದು ಸಹೋದರ ಸಹೋದರನೆಂದು ತಿಳಿಯಿರಿ. ಆಗ ದೃಷ್ಟಿಯು ನಿರ್ವಿಕಾರಿಯಾಗುವುದು. ಯಾವಾಗ ಆತ್ಮವು ನಿರ್ವಿಕಾರಿಯಾಗುವುದು ಆಗ ಕರ್ಮಾತೀತರಾಗಲು ಸಾಧ್ಯ. ಪ್ರಶ್ನೆ: ತಮ್ಮ ಬಲಹೀನತೆಗಳನ್ನು ತಿಳಿಯಲು ಯಾವ ಯುಕ್ತಿಗಳನ್ನು ರಚಿಸಬೇಕು? ಉತ್ತರ: ತಮ್ಮ ನಡವಳಿಕೆಯ ರಿಜಿಸ್ಟರ್ ಇಡಿ. ಇದರಲ್ಲಿ ಪ್ರತಿನಿತ್ಯದ ಲೆಕ್ಕವನ್ನು ಬರೆದಿಟ್ಟುಕೊಳ್ಳಿ. ರಿಜಿಸ್ಟರ್ ಹಿಡಿಯುವುದರಿಂದ ತಮ್ಮ ಕೊರತೆಗಳು ಗೊತ್ತಾಗುವುದು. ನಂತರ ಸಹಜವಾಗಿಯೇ ಅದನ್ನು ತೆಗೆಯಬಹುದು. ಬಲಹೀನತೆಗಳನ್ನು ತೆಗೆಯುತ್ತಾ ಒಬ್ಬ ತಂದೆಯ ಬೇರೆ ಯಾರ ನೆನಪು ಇರದಂಥ ಸ್ಥಿತಿಯವರೆಗೆ ತಲುಪಬೇಕಾಗಿದೆ. ಯಾವುದೇ ಹಳೆಯ ವಸ್ತುವಿನೊಂದಿಗೆ ಮಮತ್ವವಿರಬಾರ್ದು. ಒಳಗೆ ಏನನ್ನು ನೋಡುವ ಬೇಡುವ ಆಶೆ ಇರಬಾರ್ದು. ಓಂ ಶಾಂತಿ. ಒಂದು ಮಾನವ ಬುದ್ಧಿಯಾಗಿದೆ, ಇನ್ನೊಂದು ಈಶ್ವರ ಬುದ್ಧಿಯಾಗಿದೆ, ನಂತರ ದೈವಿ ಬುದ್ಧಿಯಾಗುತ್ತದೆ. ಮಾನವ ಬುದ್ಧಿಯು ಅಸುರ ಬುದ್ಧಿಯಾಗಿದೆ, ವಿಕಾರಿ ದೃಷ್ಟಿಯಲ್ಲಿದೆ. ಒಂದು ಪ್ರಕಾರದವರು ನಿರ್ವಿಕಾರಿ ದೃಷ್ಟಿಯವರು, ಇನ್ನೊಬ್ಬರು ವಿಕಾರ ದೃಷ್ಟಿಯವರು. ದೇವತೆಗಳು ನಿರ್ವಿಕಾರ ದೃಷ್ಟಿ, ಸಭ್ಯ ದೃಷ್ಟಿಯುಳ್ಳವರಾಗಿರ್ತಾರೆ. ಮತ್ತು ಇಲ್ಲಿ ಕಲಿಯುಗಿ ಮನುಷ್ಯರು ವಿಕಾರಿಗಳು, ಅಸಭ್ಯ ದೃಷ್ಟಿಯುಳ್ಳವರಾಗಿದ್ದಾರೆ. ಅವರ ವಿಚಾರಗಳೇ ವಿಕಾರದ್ದಾಗಿರುತ್ತದೆ. ವಿಕಾರ ದೃಷ್ಟಿಯುಳ್ಳವರು ಮನುಷ್ಯರು ರಾವಣನ ಜೈಲಿನಲ್ಲಿರುತ್ತಾರೆ. ರಾವಣನ ಜೈಲದಲ್ಲಿ ಎಲ್ಲರೂ ವಿಕಾರ ದೃಷ್ಟಿಯವರಾಗಿದ್ದಾರೆ, ಒಬ್ಬರೂ ನಿರ್ವಿಕಾರ ದೃಷ್ಟಿಯಲ್ಲಿಲ್ಲ. ಈಗ ನೀವು ಪುರುಷೋತ್ತಮ ಸಂಗಮಯುಗದಲ್ಲಿದ್ದೀರಿ. ಈಗ ತಂದೆಯು ನಿಮ್ಮನ್ನು ವಿಕಾರ ದೃಷ್ಟಿಯಿಂದ ಪರಿವರ್ತನೆ ಮಾಡಿ ನಿರ್ವಿಕಾರ ದೃಷ್ಟಿಯವರನ್ನಾಗಿ ಮಾಡುತ್ತಿದ್ದಾರೆ. ವಿಕಾರ ದೃಷ್ಟಿಯವರಲ್ಲಿಯೂ ಅನೇಕ ಪ್ರಕಾರದವರು ಇರುತ್ತಾರೆ. ಕೆಲವರು ಅರ್ಧ ವಿಕಾರ ದೃಷ್ಟಿಯವರು, ಕೆಲವರು ಸ್ವಲ್ಪ ವಿಕಾರ ದೃಷ್ಟಿಯವರು. ಯಾವಾಗ ನಿರ್ವಿಕಾರ ದೃಷ್ಟಿಯವರಾಗಿ ಬಿಡುತ್ತಾರೋ ಆಗ ಕರ್ಮಾತೀತ ಸ್ಥಿತಿಯಾಗುವುದು. ಮತ್ತೆ ಸಹೋದರ ಸಹೋದರಿಯ ಪರವೆಯಿಂದಲೂ ತೆಗೆಯುತ್ತಾ ಆತ್ಮವು ಆತ್ಮನನ್ನು ನೋಡುತ್ತದೆ. ಶರೀರವಂತೂ ಇರುವುದೇ ಇಲ್ಲವೆಂದಾಗ ವಿಕಾರ ದೃಷ್ಟಿಯವರು ಹೇಗಾಗುತ್ತಾರೆ? ಆದ್ದರಿಂದ ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಸಹೋದರ ಸಹೋದರಿಯ ಪರವೆಯಿಂದಲೂ ತೆಗೆಯುತ್ತಾ ಹೋಗಿ ಸಹೋದರ ಸಹೋದರೆಂದು ತಿಳಿಯಿರಿ. ಇದೂ ಸಹ ಬಹಳ ಗುಹ್ಯವಾದ ಮಾತಾಗಿದೆ. ನಿರ್ವಿಕಾರ ದೃಷ್ಟಿಯ ಅರ್ಥವು ಯಾರ ಬುದ್ಧಿಯಲ್ಲಿಯೂ ಬರಲು ಸಾಧ್ಯವಿಲ್ಲ. ಒಂದು ವೇಳೆ ಬಂದುಬಿಟ್ಟರೆ ಅವರು ಶ್ರೇಷ್ಠ ಪದವಿಯನ್ನು ಪಡೆಯಬೇಕು. ತಂದೆಯು ತಿಳಿಸುತ್ತಾರೆ, ತಮ್ಮನ್ನು ಆತ್ಮ ಎಂದು ತಿಳಿಯಿರಿ. ಶರೀರವನ್ನು ಮರೆಯಬೇಕಾಗಿದೆ. ಈ ಶರೀರವನ್ನು ಸಹ ತಂದೆಯ ನೆನಪಿನಲ್ಲೇ ಬಿಡಬೇಕಾಗಿದೆ. ವಿಕಾರ ದೃಷ್ಟಿ ಇದ್ದಾಗ ಅವಶ್ಯವಾಗಿ ಒಳಗೆ ತಿನ್ನುತ್ತಾ ಇರುತ್ತದೆ. ಗುರಿಯು ಉನ್ನತವಾಗುತ್ತಿದೆ. ಭಲೆ ಯಾರಾದರೂ ಒಳ್ಳೊಳ್ಳೆಯ ಮಕ್ಕಳೇ ಆಗಿರಬಹುದು, ಆದರೂ ಸಹ ಒಂದಲ್ಲ ಒಂದು ತಪ್ಪುಗಳು ಅವಶ್ಯವಾಗಿ ಆಗುತ್ತವೆ. ಏಕೆಂದರೆ ಮಾಯೆ ಇದೆಯಲ್ಲವೇ? ಕರ್ಮಾತೀತರಂತೂ ಯಾರೂ ಆಗಿರಲು ಸಾಧ್ಯವಿಲ್ಲ. ಕರ್ಮಾತೀತ ಸ್ಥಿತಿಯನ್ನು ಅಂತಿಮದಲ್ಲಿ ಪಡೆಯುತ್ತಾರೆ. ಆಗ ನಿರ್ವಿಕಾರಿ ದೃಷ್ಟಿಯುಳ್ಳವರಾಗಿ ಬಿಡುತ್ತಾರೆ. ಮತ್ತೆ ಅದೇ ಸಹೋದರತ್ವ ಪ್ರೀತಿ ಇರುತ್ತದೆ. ಆತ್ಮಿಕ ಸಹೋದರತ್ವ ಪ್ರೀತಿಯು ಬಹಳ ಚೆನ್ನಾಗಿರುತ್ತದೆ. ನಂತರ ವಿಕಾರ ದೃಷ್ಟಿಯಾಗುವುದಿಲ್ಲ. ಆಗಲೇ ಶ್ರೇಷ್ಠ ಪದವಿಯು ಪಡೆಯುತ್ತೀರಿ. ತಂದೆಯ ಪೂರ್ಣ ಗುರಿ ಉದ್ದೇಶವನ್ನಂತೂ ತಿಳಿಸುತ್ತಾರೆ. ಮಕ್ಕಳು ಸಹ ತಿಳಿದುಕೊಳ್ಳುತ್ತೀರಿ, ನಮ್ಮಲ್ಲಿ ಇಂತಿಂಥ ಬಲಹೀನತೆ ಇದೆ. ಯಾವಾಗ ರಿಜಿಸ್ಟರನ್ನು ಇಡುತ್ತೀರೋ ಆಗ ಬಲಹೀನತೆಗಳ ಬಗ್ಗೆ ತಿಳಿಯುತ್ತದೆ. ಕೆಲವರು ರಿಜಿಸ್ಟರ್ ಇಡದಿದ್ದರೂ ಸುಧಾರಣೆಯಾಗಲು ಸಾಧ್ಯವಿಲ್ಲ. ಕೆಲವರು ರಿಜಿಸ್ಟರ್ ಇಡದಿದ್ದರೂ ಸುಧಾರಣೆಯಾಗಲು ಸಾಧ್ಯವಿದೆ. ಆದರೆ ಯಾರು ಕಚ್ಚಾ ಆಗಿರುವರೋ ಅವರು ಅವಶ್ಯವಾಗಿ ರಿಜಿಸ್ಟರ್ ಇಡಬೇಕು. ಕಚ್ಚಾ ಇರುವವರು ಅನೇಕರಿದ್ದಾರೆ, ಕೆಲವರಿಗಂತೂ ಬರುವುದೇ ಇಲ್ಲ. ನಿಮ್ಮ ಸ್ಥಿತಿಯು ಈ ರೀತಿ ಇರಬೇಕು. ತಂದೆಯ ವಿನ ಮತ್ಯಾರ ನೆನಪು ಬರಬಾರದು. ನಾನು ಆತ್ಮನು ಅಶರೀರಿಯಾಗಿ ಬಂದೆನು, ಈಗ ಅಶರೀರಿಯಾಗಿ ಹೋಗಬೇಕಾಗಿದೆ. ಇದನ್ನು ಕುರಿತು ಒಂದು ಕಥೆಯೂ ಇದೆ. ಅವರು ಹೇಳಿದರು, ನೀವು ಈ ಉರುಗೋಲನ್ನು ಸಹ ತೆಗೆದುಕೊಳ್ಳಬೇಡಿ, ಅದು ಅಂತಿಮದಲ್ಲಿ ನೆನಪಿಗೆ ಬರುತ್ತದೆ. ತಂದೆಯ ವಿನ ಮತ್ತೇನು ನೆನಪಿಗೆ ಬರಬಾರದು. ಎಷ್ಟು ಉನ್ನತ ಗುರಿಯಾಗಿದೆ! ಕ್ಷಣಿಕ ವಸ್ತುಗಳಲ್ಲಿ, ಶಿವತಂದೆಯ ನೆನಪಲ್ಲಿ ಬೇಡುವ ಇಚ್ಛೆಯೂ ಸಹ ಬರಬಾರದು. ಪ್ರತಿಯೊಬ್ಬರೂ ಕೊನೆ ಪಕ್ಷ 6 ಗಂಟೆ ಆದರೂ ಸೇವೆ ಮಾಡಬೇಕು. ಹಾಗೆ ನೋಡಿದರೆ ಸರ್ಕಾರದ ಸೇವೆಯು 8 ಗಂಟೆಗಳಿರುತ್ತದೆ.
ಆದರೆ ಪಾಂಡವ ಸರ್ಕಾರದ ಸೇವೆಯನ್ನು ಕೊನೆ ಪಕ್ಷ 5-6 ಗಂಟೆಯಾದರೂ ಅವಶ್ಯವಾಗಿ ಮಾಡಿ. ವಿಕಾರಿ ಮನುಷ್ಯರೆಂದು ತಂದೆಯನ್ನು ನೆನಪು ಮಾಡಲು ಸಾಧ್ಯವಿಲ್ಲ. ಸತ್ಯಯುಗದಲ್ಲಿ ನಿರ್ವಿಕಾರಿ ಪ್ರಪಂಚವಾಗಿರುತ್ತದೆ. ಅಂದಾಗ ನೀವು ಮಕ್ಕಳ ಸ್ಥಿತಿ ಎಷ್ಟೊಂದು ಉಪರಾಮ್ ಆಗಿರಬೇಕು. ಯಾವುದೇ ಚೀಚಿ ವಸ್ತುವಿನಲ್ಲಿ ಮಮತ್ವವಿರಬಾರ್ದು, ಶರೀರದಲ್ಲಿಯೂ ಸಹ ಮಮತ್ವವಿರಬಾರ್ದು. ಅಷ್ಟು ಯೋಗಿಗಳಾಗಬೇಕಾಗಿದೆ. ಯಾವಾಗ ಇಂಥ ಸತ್ಯ ಯೋಗಿಗಳಾಗುತ್ತೀರೋ ಆಗ ಫ್ರೆಶ್ ಆಗುತ್ತಿರ್ತೀರಿ. ಎಷ್ಟು ನೀವು ಸತೋಪ್ರಧಾನರಾಗುತ್ತಾ ಹೋಗುತ್ತೀರಿ ಅಷ್ಟು ಖುಷಿಯನ್ನು ಸೇರುತ್ತಾ ಇರುತ್ತದೆ. 5000 ವರ್ಷಗಳ ಮೊದಲು ಇದೇ ಖುಷಿ ಇತ್ತು. ಸತ್ಯಯುಗದಲ್ಲಿಯೂ ಅದೇ ಖುಷಿ ಇರುವುದು, ಇಲ್ಲಿಯೂ ಖುಷಿ ಇರುವುದು. ಮತ್ತೆ ಇದೇ ಖುಷಿಯನ್ನು ಜೊತೆ ತೆಗೆದುಕೊಂಡು ಹೋಗುತ್ತೀರಿ. ಅಂತಮತಿ ಸೋಗತಿ ಎಂದು ಹೇಳಲಾಗುತ್ತದೆ ಅಲ್ಲವೇ? ಈಗಿನದು ಮತವಾಗಿದೆ. ಮತ್ತೆ ಸತ್ಯಯುಗದಲ್ಲಿ ಗತಿಯಾಗುವುದು. ಇದನ್ನು ವಿಚಾರಸಾಗರ ಮಂಥನ ಮಾಡಬೇಕಾಗುತ್ತದೆ. ತಂದೆಯಂತೂ ದುಃಖಹರ್ತ ಸುಖಹರ್ತನಾಗಿದ್ದಾರೆ. ನಾವು ಅಂತಹ ತಂದೆಯ ಮಕ್ಕಳಾಗಿದ್ದೇವೆಂದು ನೀವು ಹೇಳುತ್ತೀರಿ. ಅಂದ ಮೇಲೆ ಯಾರಿಗೂ ದುಃಖವನ್ನು ಕೊಡಬಾರದು, ಎಲ್ಲರಿಗೂ ಸುಖದ ಮಾರ್ಗವನ್ನು ತಿಳಿಸಬೇಕು. ಒಂದು ವೇಳೆ ಸುಖ ಕೊಡುವುದಿಲ್ಲವೆಂದರೆ ಅವಶ್ಯವಾಗಿ ದುಃಖ ಕೊಡುತ್ತೀರೆಂದರ್ಥ. ಇದು ಪುರುಷೋತ್ತಮ ಸಂಗಮಯುಗವಾಗಿದೆ. ಈಗ ನೀವು ಸತೋಪ್ರಧಾನರಾಗಲು ಪುರುಷಾರ್ಥ ಮಾಡುತ್ತೀರಿ. ಪುರುಷಾರ್ಥಿಗಳು ಸಹ ನಂಬರ್ವಾರ್ ಇರುತ್ತಾರೆ. ಒಳ್ಳೆಯ ಮಕ್ಕಳು ಒಳ್ಳೆಯ ಸೇವೆ ಮಾಡುತ್ತಾರೆಂದರೆ ಇಂಥ ಮಗು ಯೋಗಿ ಮಗುವೆಂದು ತಂದೆಯು ಅವರ ಮಹಿಮೆ ಮಾಡುತ್ತಾರೆ. ಯಾರು ಸೇವಾಧಾರಿ ಮಕ್ಕಳಾಗಿರುವರೋ ಅವರು ನಿರ್ವಿಕಾರಿ ಜೀವನದಲ್ಲಿದ್ದಾರೆ. ಅವರಿಗೆ ಸ್ವಲ್ಪವೂ ಅಂತಿಂಥ ವಿಚಾರಗಳು ಬರುವುದಿಲ್ಲ. ಅವರೇ ಅಂತಿಮದಲ್ಲಿ ಕರ್ಮಾತೀತ ಸ್ಥಿತಿಯನ್ನು ಪಡೆಯುತ್ತಾರೆ. ನೀವು ಬ್ರಾಹ್ಮಣರೇ ನಿರ್ವಿಕಾರಿ ದೃಷ್ಟಿಯವರಾಗುತ್ತಿದ್ದೀರಿ. ಮನುಷ್ಯರಿಗೆಂದು ದೇವತೆಗಳೆಂದು ಹೇಳಲು ಸಾಧ್ಯವಿಲ್ಲ. ಯಾರು ವಿಕಾರ ದೃಷ್ಟಿಯಾಗಿರುವರೋ ಅವರೇ ಅವಶ್ಯವಾಗಿ ಪಾಪ ಕೊಡುವರು. ಸತ್ಯಯುಗಿ ಪ್ರಪಂಚವು ಪವಿತ್ರ ಪ್ರಪಂಚವಾಗಿದೆ, ಇದು ಪತಿತ ಪ್ರಪಂಚವಾಗಿದೆ. ಈ ಅರ್ಥವನ್ನು ಸಹ ತಿಳಿದುಕೊಂಡಿಲ್ಲ. ಯಾವಾಗ ಬ್ರಾಹ್ಮಣರಾಗುವರೋ ಆಗಲೇ ಅರಿತುಕೊಳ್ಳುವರು. ಹೇಳುತ್ತಾರೆ, ಜ್ಞಾನವಂತೂ ಬಹಳ ಚೆನ್ನಾಗಿದೆ, ಆದರೆ ಸಮಯವಿದ್ದಾಗ ಬರುತ್ತೇನೆ. ಅದಕ್ಕೆ ತಂದೆಯು ತಿಳಿಯುತ್ತಾರೆ, ಎಂದೂ ಬರುವುದಿಲ್ಲ. ಇದಂತೂ ತಂದೆಯ ನಿಂದನೆಯಾಯಿತು. ಮನುಷ್ಯರಿಂದ ದೇವತೆಗಳಾಗುತ್ತಾರೆಂದರೆ ಅಂತಹ ವಿದ್ಯೆಯನ್ನು ಬೇಗನೆ ತಿಳಿದುಕೊಳ್ಳಬೇಕಲ್ಲವೇ? ಒಂದು ವೇಳೆ ನಾಳೆ ಎಂದು ಹೇಳಿ ನಾಳೆ ಮೇಲೆ ಹಾಕಿದರೆ ಮಾಯು ಮೂಗನ್ನು ಹಿಡಿದು ಚರಂಡಿಯಲ್ಲಿ ಹಾಕಿಬಿಡುತ್ತದೆ. ನಾಳೆ ಎನ್ನುತ್ತಾ ಕಾಲವು ಕಬಳಿಸಿಬಿಡುತ್ತದೆ. ಆದ್ದರಿಂದ ಶುಭ ಕಾರ್ಯದಲ್ಲೆಂದೂ ತಡ ಮಾಡಬಾರದು. ಮೃತ್ಯುವಂತೂ ತಲೆಯ ಮೇಲೆ ನಿಂತಿದೆ. ಎಷ್ಟೊಂದು ಮನುಷ್ಯರು ಆಕಸ್ಮಿಕವಾಗಿ ಶರೀರವನ್ನು ಬಿಡುತ್ತಾರೆ. ಈಗ ಬಾಂಬು ಬಿದ್ದರೆ ಎಷ್ಟೊಂದು ಮನುಷ್ಯರು ಸಾಯುತ್ತಾರೆ. ಭೂಕಂಪವಾಗುತ್ತದೆ ಅಲ್ಲವೇ? ಅಂದ ಮೇಲೆ ಮೊದಲೇ ತಿಳಿಯುತ್ತದೇನು? ನಾಟಕದನುಸಾರ ಪ್ರಾಕೃತಿಕ ವಿಕೋಪಗಳು ಸಹ ಆಗಲೇಬೇಕಾಗಿದೆ. ಇದನ್ನಂತೂ ಯಾರೂ ತಿಳಿದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಬಹಳಷ್ಟು ನಷ್ಟವಾಗಿಬಿಡುತ್ತದೆ. ನಂತರ ಸರ್ಕಾರವು ರೈಲಿನ ಪ್ರಯಾಣದ ದರವನ್ನು ಹೆಚ್ಚಿಸಿಬಿಡುತ್ತದೆ. ಮನುಷ್ಯರು ಹೋಗಲೇಬೇಕಾಗುತ್ತದೆ. ಮನುಷ್ಯರು ಕೂಡಲು ಸಾಧ್ಯವಾಗುವ ಹಾಗೆ ಹೇಗೆ ಲಾಭವನ್ನು ಹೆಚ್ಚಿಸುವುದು ಎಂದು ವಿಚಾರ ಮಾಡುತ್ತಿರುತ್ತಾರೆ. ಧಾನ್ಯಗಳು ಎಷ್ಟೊಂದು ಬೆಲೆ ಏರಿದೆ. ಆದ್ದರಿಂದ ತಂದೆಯು ಕುಳಿತು ತಿಳಿಸಿಕೊಡುತ್ತಾರೆ. ವಿಕಾರ ದೃಷ್ಟಿಯವರಿಗೆ ಪವಿತ್ರ ಆತ್ಮವೆಂದು ಹೇಳಲಾಗುತ್ತದೆ. ಈ ಪ್ರಪಂಚವೇ ವಿಕಾರ ದೃಷ್ಟಿಯುಳ್ಳವರದಾಗಿದೆ. ನೀವೀಗ ನಿರ್ವಿಕಾರ ದೃಷ್ಟಿಯುಳ್ಳವರಾಗಿರುತ್ತೀರಿ. ಪರಿಶ್ರಮವಿದೆ. ಶ್ರೇಷ್ಠ ಪದವಿ ಪಡೆಯುವುದಂತೂ ಚಿಕ್ಕಮ್ಮನ ಮನೆಯಂತಲ್ಲ. ಯಾರು ಬಹಳ ನಿರ್ವಿಕಾರಿ ದೃಷ್ಟಿಯವರಾಗಿರುವರೋ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯುತ್ತಾರೆ. ನೀವಿಲ್ಲಿ ನರನಿಂದ ನಾರಾಯಣ ಆಗಲು ಬಂದಿದ್ದೀರಿ. ಆದರೆ ಯಾರು ನಿರ್ವಿಕಾರ ದೃಷ್ಟಿಯವರಾಗುವುದಿಲ್ಲವೋ, ಜ್ಞಾನವನ್ನು ತಿಳಿದುಕೊಳ್ಳುವುದಿಲ್ಲವೋ ಅವರು ಪದವಿಯನ್ನು ಕಡಿಮೆ ಪಡೆಯುತ್ತಾರೆ. ಈ ಸಮಯದಲ್ಲಿ ಎಲ್ಲ ಮನುಷ್ಯರು ವಿಕಾರ ದೃಷ್ಟಿಯಾಗಿದೆ. ಸತ್ಯಯುಗದಲ್ಲಿ ನಿರ್ವಿಕಾರ ದೃಷ್ಟಿ ಇರುತ್ತದೆ. ತಂದೆಯು ತಿಳಿಸುತ್ತಾರೆ, ಮಧುರ ಮಕ್ಕಳೇ, ನೀವು ದೇವಿ ದೇವತೆಗಳು ಸ್ವರ್ಗದ ಮಾಲೀಕರಾಗಬೇಕೆಂದರೆ ಬಹಳ ನಿರ್ವಿಕಾರ ದೃಷ್ಟಿಯವರಾಗಿ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಿ. ಆಗ 100% ಆತ್ಮಾಭಿಮಾನಿಗಳಾಗುತ್ತೀರಿ. ಯಾರಿಗೆ ಬೇಕಾದರೂ ಅರ್ಥವನ್ನು ತಿಳಿಸಬೇಕಾಗಿದೆ.
ಸತ್ಯಯುಗದಲ್ಲಿ ಪಾಪದ ಯಾವುದೇ ಮಾತಿರುವುದಿಲ್ಲ. ಅವರು ಸರ್ವಗುಣ ಸಂಪನ್ನ, ಸಂಪೂರ್ಣ ನಿರ್ವೀಕಾರಿ, ದೃಷ್ಟಿಯವರಾಗಿರುತ್ತಾರೆ. ಚಂದ್ರವಂಶೀಯರಿಗೂ 2 ಕಲೆಗಳು ಕಡಿಮೆಯಾಗುತ್ತದೆ. ಚಂದ್ರಮಣಿಗೂ ಕೊನೆಯಲ್ಲಿ ಬಂದು ಒಂದು ಚಿಕ್ಕ ಗೆರೆಯಷ್ಟು ಉಳಿಯುತ್ತದೆ, ಒಮ್ಮೆಲೆ ಕಾಣಿಸುವುದಿಲ್ಲ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ನಿಮ್ಮ ಜ್ಯೋತಿಯು ಸಹ ಸಂಪೂರ್ಣ ನಂದಿ ಹೋಗುವುದಿಲ್ಲ. ಅತಿ ಸ್ವಲ್ಪ ಪ್ರಕಾಶವಿರುತ್ತದೆ. ಮತ್ತೆ ನೀವು ಸುಪ್ರೀಂ ಬ್ಯಾಟರಿಯಿಂದ ಶಕ್ತಿಯನ್ನು ಪಡೆದುಕೊಳ್ಳುತ್ತೀರಿ. ಸ್ವಯಂ ತಂದೆ ಬಂದು ನನ್ನ ಜೊತೆ ಬುದ್ಧಿಯೋಗವನ್ನು ಹೇಗೆ ಇಡುವುದೆಂಬುದು ಕಲಿಸುತ್ತಾರೆ. ಶಿಕ್ಷಕರು ಓದಿಸುತ್ತಾರೆ ಅಂದರೆ ಬುದ್ಧಿಯೋಗವು ಶಿಕ್ಷಕರ ಜೊತೆ ಇರುತ್ತದೆ ಅಲ್ಲವೇ? ಶಿಕ್ಷಕರು ಯಾವ ಮತವನ್ನು ಕೊಡುತ್ತಾರೆಯೋ ಅದರಂತೆ ಅವರು ಓದುತ್ತಾರೆ. ನಾವು ಓದಿ ಶಿಕ್ಷಕ ಅಥವಾ ಬ್ಯಾರಿಸ್ಟರ್ ಆಗುತ್ತೇವೆಂದು ತಿಳಿಯುತ್ತಾರೆ. ಇದರಲ್ಲಿ ಕೃಪೆ ಅಥವಾ ಆಶೀರ್ವಾದದ ಮಾತಿರುವುದಿಲ್ಲ ಮತ್ತು ತಲೆಬಾಗುವ ಅವಶ್ಯಕತೆ ಇರುವುದಿಲ್ಲ. ಯಾರಾದರೂ ಹರಿ ಓಂ ಇಲ್ಲವೇ ರಾಮ್ ರಾಮ್ ಎಂದು ಹೇಳುತ್ತಾರೆಂದರೆ ಅದಕ್ಕೆ ಪ್ರತಿಯಾಗಿ ನಾವು ನಮಸ್ಕಾರ ಮಾಡಬೇಕಾಗುತ್ತದೆ. ಈ ರೀತಿ ಗೌರವ ಕೊಡಬೇಕಾಗುತ್ತದೆ. ಅಹಂಕಾರವನ್ನು ತೋರಿಸಬಾರದು. ನಿಮಗೆ ತಿಳಿದಿದೆ, ನಾವಂತೂ ಒಬ್ಬ ತಂದೆಯನ್ನು ನೆನಪು ಮಾಡಲೇಬೇಕಾಗಿದೆ. ಯಾರಾದರೂ ಭಕ್ತಿ ಬಿಡುತ್ತಾರೆಂದರೂ ಸಹ ಜಗಳವಾಗುತ್ತದೆ. ಭಕ್ತಿ ಬಿಡುವುದರನ್ನು ನಾಸ್ತಿಕರೆಂದು ತಿಳಿಯುತ್ತಾರೆ. ಅವರು ನಾಸ್ತಿಕರೆಂದು ಹೇಳುವುದರಲ್ಲಿ ಮತ್ತು ನೀವು ಹೇಳುವುದರಲ್ಲಿ ಎಷ್ಟೊಂದು ಅಂತರವಿದೆ. ನೀವು ಹೇಳುತ್ತೀರಿ ಅವರು ತಂದೆಯನ್ನೇ ಅರಿತುಕೊಂಡಿಲ್ಲ, ಆದ್ದರಿಂದ ನಾಸ್ತಿಕರು ನಿರ್ಧನಿಕರಾಗಿದ್ದಾರೆ. ಆದ್ದರಿಂದಲೇ ಎಲ್ಲರೂ ಹೊಡೆದಾಡುತ್ತಾ ಜಗಳವಾಡುತ್ತಿರುತ್ತಾರೆ. ಮನೆಯಲ್ಲಿ ಜಗಳ, ಅಶಾಂತಿ ಇರುತ್ತದೆ. ಕ್ರೋಧದ ಚಿಹ್ನೆ ಅಶಾಂತಿಯಾಗಿದೆ. ಸತ್ಯಯುಗದಲ್ಲಿ ಎಷ್ಟೊಂದು ಅಪಾರ ಖುಷಿ ಇರುತ್ತದೆ, ಶಾಂತಿ ಇರುತ್ತದೆ. ಭಕ್ತಿಯಲ್ಲಿ ಬಹಳ ಶಾಂತಿ ಸಿಗುತ್ತದೆ ಎಂದು ಮನುಷ್ಯರು ಹೇಳುತ್ತಾರೆ. ಆದರೆ ಅದು ಅಲ್ಪ ಕಾಲಕ್ಕಾಗಿ, ಸದಾಕಾಲಕ್ಕಾಗಿ ಶಾಂತಿ ಬೇಕಲ್ಲವೇ? ನೀವು ಧನಿಕರಿಂದ ನಿರ್ಧನಿಕರಾಗಿ ಬಿಡುತ್ತೀರಿ. ಆಗ ಶಾಂತಿಯಿಂದ ಮತ್ತೆ ಅಶಾಂತಿಯಲ್ಲಿ ಬಂದು ಬಿಡುತ್ತೀರಿ. ಬೇಹದ್ದಿನ ತಂದೆಯು ಬೇಹದ್ದಿನ ಸುಖದ ಆಸ್ತಿಯನ್ನು ಕೊಡುತ್ತಾರೆ. ಹದ್ದಿನ ತಂದೆಯಿಂದ ಹದ್ದಿನ ಆಸ್ತಿಯು ಸಿಗುತ್ತದೆ. ವಾಸ್ತವದಲ್ಲಿ ಅದು ದುಃಖದ ಆಸ್ತಿಯಾಗಿದೆ, ಕಟಾರಿ ಆಸ್ತಿಯಾಗಿದೆ. ಅದರಲ್ಲಿ ದುಃಖವೇ ದುಃಖವಿದೆ. ಆದ್ದರಿಂದ ತಂದೆ ತಿಳಿಸುತ್ತಾರೆ, ಮಕ್ಕಳೇ, ನೀವು ಆದಿ ಮಧ್ಯ ಅಂತ್ಯ ದುಃಖವನ್ನೇ ಪಡೆಯುತ್ತೀರಿ. ತಂದೆಯವರು ತಿಳಿಸುತ್ತಾರೆ, ನಾನು ಪತಿತ ಪಾವನ ತಂದೆಯನ್ನು ನೆನಪು ಮಾಡಿ. ಇದಕ್ಕೆ ಸೃಷ್ಟಿ ಚಕ್ರದ ಸಹಜ ಜ್ಞಾನ ಮತ್ತು ಸಹಜ ನೆನಪೆಂದು ಹೇಳಲಾಗುತ್ತದೆ. ನೀವು ತಮ್ಮನ್ನು ಆದಿ ಸನಾತನ ದೇವಿ ದೇವತಾ ಧರ್ಮವರೆಂದು ತಿಳಿಯುತ್ತೀರಿ. ಅಂದಾಗ ಅವಶ್ಯವಾಗಿ ಸ್ವರ್ಗದಲ್ಲಿ ಬರುತ್ತೀರಿ. ಸ್ವರ್ಗದಲ್ಲಿ ಎಲ್ಲರೂ ನಿರ್ವಿಕಾರ ದೃಷ್ಟಿಯವರಾಗಿದ್ದಾರೆ. ದೇಹಾಭಿಮಾನದವರನ್ನು ವಿಕಾರ ದೃಷ್ಟಿಯವರೆಂದು ಕರೆಯಲಾಗುವುದು. ನಿರ್ವಿಕಾರ ದೃಷ್ಟಿಯಲ್ಲಿ ಯಾವುದೇ ವಿಕಾರವಿರುವುದಿಲ್ಲ. ತಂದೆಯು ಎಷ್ಟು ಸಹಜವಾಗಿ ತಿಳಿಸುತ್ತಾರೆ. ಆದರೆ ಮಕ್ಕಳಿಗೂ ಸಹ ಇದು ನೆನಪಿರುವುದಿಲ್ಲ, ಏಕೆಂದರೆ ವಿಕಾರ ದೃಷ್ಟಿ ಇದೆ. ಅಂದಾಗ ಚೀಚಿ ಪ್ರಪಂಚವನ್ನೇ ಅವರು ನೆನಪು ಮಾಡುತ್ತಾರೆ. ತಂದೆಯು ತಿಳಿಸುತ್ತಾರೆ, ಈ ಪ್ರಪಂಚವನ್ನು ಮರೆತು ಬಿಡಿ, ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂಥ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ತದರವರ ನೆನಪು, ಪ್ರೀತಿ ಹಾಗೂ ಸುಪ್ರಭಾತ. ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯೇ ನಮಸ್ತೆ. ಧಾರಣೆಗಾಗಿ ಮುಖ್ಯ ಸಾರ. 1ನೇ ಪಾಯಿಂಟ್, ಯಾರ ಶರೀರದಲ್ಲಿ ಅಂಶ ಮಾತ್ರವೂ ಮಮತ್ವವಿರದಂತಹ ಯೋಗಿಗಳಾಗಬೇಕಾಗಿದೆ. ಯಾವುದೇ ಚೀಚಿ ವಸ್ತುವಿನಲ್ಲಿ ಆಸಕ್ತಿ ಇರಬಾರದು. ಸ್ಥಿತಿಯು ಇಷ್ಟು ಪ್ರಾಮ್ ಆಗಿರಲಿ, ಖುಷಿಯು ನಶೆಯೇ ಇರದಿರಲಿ. 2ನೇ ಪಾಯಿಂಟ್, ಮೃತ್ಯುವು ತಲೆಯ ಮೇಲೆ ನಿಂತಿದೆ, ಆದ್ದರಿಂದ ಶುಭ ಕಾರ್ಯದಲ್ಲಿ ನಿಧಾನಿಸಬಾರದು, ನಾಳೆಯ ಮೇಲೆ ಹಾಕಬಾರದು. ವರದಾನ: ಚತುರಾತಿ ಚತುರ ತಂದೆ ಜೊತೆ ಚತುರತೆ ತೋರಿಸುವ ಬದಲು ಅರಿತುಕೊಳ್ಳುವಂಥ ಶಕ್ತಿಯ ಮುಖಾಂತರ ಪಾಪಗಳಿಂದ ಮುಕ್ತಭವ. ಕೆಲವು ಮಕ್ಕಳು ಚತುರಾತಿ ಚತುರ ತಂದೆಯ ಜೊತೆಯೂ ಕೂಡ ತಮ್ಮ ಚತುರತೆಯನ್ನು ತೋರಿಸುತ್ತಾರೆ. ತಮ್ಮ ಕೆಲಸ ಸಿದ್ಧ ಮಾಡಲು, ತಮ್ಮ ಹೆಸರು ಪ್ರಸಿದ್ಧ ಮಾಡಲು ಆ ಸಮಯದಲ್ಲಿ ಅರಿತುಕೊಂಡು ಬಿಡುತ್ತಾರೆ. ಆದರೆ ಆ ರೀತಿ ಅರಿತುಕೊಳ್ಳುವುದರಲ್ಲಿ ಶಕ್ತಿ ಇರುವುದಿಲ್ಲ. ಇದರಿಂದ ಪರಿವರ್ತನೆಯಾಗುವುದಿಲ್ಲ. ಕೆಲವರು ಯಾರು ತಿಳಿಯುತ್ತಾರೆ ಇದು ಸರಿಯಿಲ್ಲ ಎಂದು, ಆದರೆ ಯೋಚಿಸುತ್ತಾರೆ, ಎಲ್ಲಿ ನನ್ನ ಹೆಸರು ಕೆಡಬಾರದು ಎಂದು ಇದರಿಂದ ತಮ್ಮ ವಿವೇಕದ ಕೊಲೆ ಮಾಡುತ್ತಾರೆ. ಇದು ಸಹ ಪಾಪದ ಖಾತೆಯಲ್ಲಿ ಜಮಾ ಆಗುತ್ತದೆ. ಆದ್ದರಿಂದ ಚತುರಾಯಿಯನ್ನು ಬಿಟ್ಟು ಸತ್ಯ ಹೃದಯದ ಅರಿವಿನಿಂದ ಸ್ವಯಂ ಪರಿವರ್ತನೆಯಾಗಿ ಪಾಪಗಳಿಂದ ಮುಕ್ತರಾಗಿ. ಸ್ಲೋಗನ್:
ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತಿಯ ಸ್ಥಿತಿ. ಜೀವನದಲ್ಲಿರುತ್ತಾ ಭಿನ್ನ ಭಿನ್ನ ಬಂಧನಗಳಿಂದ ಮುಕ್ತರಾಗಿರುವುದೇ ಜೀವನ್ಮುಕ್ತಿಯ ಸ್ಥಿತಿ. ಓಂ ಶಾಂತಿ.